ಮಿಸ್ಸಿಂಗ್ ಆಗಿದ್ದು ಇಲ್ಲಿ ನಾಪೋಕ್ಲಲ್ಲಿ FIR ಆಗಿದೆ ಅಂತ ಗೊತ್ತಾಗೋದು ಯಾವಾಗ, ಏನಾಗಿದೆ ಅಂತ? ಲೇಟು. ಯಾಕಂದರೆ ಅವ್ರು ಸತ್ತೋದ್ಮೇಲೆ UDR 174 ಮಾಡಿದ್ಮೇಲೆ ಅವ್ರ ಬ್ರದರ್ ಬಂದು ನಾಪೋಕ್ಲು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು 490 IPC ಪ್ರಕಾರ DP ಆಕ್ಟ್ ಪ್ರಕಾರ ಇವನೇ ತಪ್ಪಿತಸ್ಥ, ಇವನೇ ಕೊಲೆ ಮಾಡಿದ ನನ್ನ ತಂಗಿನ, ಇವನಿಂದನೇ ಸತ್ತೋಗಿರೋದು ಅಂತ ಕಂಪ್ಲೇಂಟ್ ಕೊಟ್ಟ. ಈ ವಾಸಂತಿ ಶ್ರೀವತ್ಸನ ಮದುವೆ ಆಗಲಿಕ್ಕೆ ಆ ಕುಟುಂಬದಲ್ಲಿ ಈ ಕುಟುಂಬ ಎರಡು ಕಡೆ ಒಪ್ಪಿಗೆ ಏನಾರು ಇತ್ತಾ? ಇಲ್ಲ. ಇವರು ಒಂದು ಹೇಳ್ತೀನಿ ಕೇಳಿ. ನಾನು ಅವನ್ನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೆ ಶ್ರೀವತ್ಸನ ಹೆಂಗೆ ಮಾಡಿದೆ ನೀನು, ಈ ಲೇಡಿ ನಿಂಗೆ ಹೆಂಗೆ ಸಿಕ್ಕಿದ್ಲು? ಆಯಿತು, ಹಾಸ್ಪಿಟಲ್ಗೆ ನೀನು ಅಡ್ಮಿಟ್ ಆಗಿದೆಯಾ, ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಟಾಕ್ ವಿತ್ ಡಾಕ್ಟರ್ ಆ್ಯಂಡ್ ಅದರ್ಸ್. ಅಂಥ ಟೈಮ್ನಲ್ಲಿ ನೀನು ಹೆಂಗೆ ಪರಿಚಯ ಮಾಡ್ಕೊಂಡೆ ಅಂತ ಕೇಳಿದಾಗ, ಸರ್ ಆ ಹುಡುಗಿ ತುಂಬ ಬ್ಯೂಟಿಯಾಗಿದ್ಲು, ನನಗಿಷ್ಟ ಬಂತು, ನಾನು ಮದುವೆ ಆಗ್ತೀಯ ಅಂತ ಕೇಳಿದ್ವಿ. ಆಮೇಲೆ ಇಬ್ಬರು ಹೋಗಿ ಗಾಂಧರ್ವ ವಿವಾಹ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ನಾವು ಬಂದ್ಬಿಟ್ವಿ ಸರ್. ಆವಾಗ ನಾವು ಲೊಟ್ಟೆಗೊಳ್ಳಲ್ಲಿ ಇದ್ವಿ. ಆಚೆಗೆ ಒಂದು ತಿಂಗಳಾಗಿತ್ತು ಅಷ್ಟೇ ಮದುವೆ ಆಗಿ ಅವಳದು. ಒಂದು ತಿಂಗಳು ಮದುವೆ ಆದಮೇಲೆ ಇವಳೇನು ಮಾಡಿದ್ಲು, ಬಂದು ಇಲ್ಲೇ ಇದ್ಲಲ್ಲ ಶ್ರೀವಾಸ್ತವನ ಮನೆಯಲ್ಲೇ ದೊಟ್ಟೆಗೊಲ್ಲಡಲ್ಲೇ ಇದ್ದರು. ಅವ್ರ ಫಾದರು ನೋಡಿದ್ದೀನಿ ಅವ್ರನ್ನ ಚೆನ್ನಾಗಿ, ಈಗಷ್ಟು ನನಗೆ ನೆನಪಿಲ್ಲ, ಯಾಕಂದ್ರೆ ನಾಳೆ 14-15 ಇಯರ್ಸ್ ಆಗೋಯ್ತು, ನೆನಪಿಲ್ಲ. ಅವ್ರ ಫಾದರು ಬಂದಿದ್ದರು. ನೋಡಿ ರಮೇಶ್ ಅವರೇ, ನೀವು ನಮ್ಮವರು, ಏನನ್ನು ನಮ್ಮವ್ರಿಗಿಮ್ಮವರು ಅಂತಲ್ಲ, ಪೊಲೀಸ್ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ಅದೇನಿದ್ರು ಫರ್ದರ್ ರೆಡಿ ಅಂದ್ಬಿಟ್ಟು ಅಂತ ನಾನೇನು ಮಾಡಿದೆ, ಈ ಮುತ್ತಿಗೆ ಭಾರಿ ಇಂಟ್ರೆಸ್ಟ್ ಇತ್ತಲ್ಲ, ಇವನ್ನ ಸಪ್ರೇಟಿಂಗ್ ಇಂಟ್ರಾಗೇಷನ್ ಮಾಡಿದೆ. ಏನು ಸಮಾಚಾರ, ಏನು ಎತ್ತ ಹಿಂಗೆ? ಇಲ್ಲ ಸರ್, ಅವ್ನು ಲವ್ ಮಾಡಿ ಮದುವೆ ಆದ, ಅವನು ಅನೇಬಲ್ ಟು ಡೂ ಸಮಥಿಂಗ್ ಬರಲ್ಲ ಅಂದ, ಅವನ ಕೈಲಿ ಏನು ಶಕ್ತಿ ಇಲ್ಲ, ಮಲಗಿದ್ದ ಜಾಗದಲ್ಲಿ ಮಲಗಿರ್ತಾನೆ, ಏನೋ ಸರ್ ಹಿಂಗಾಗೋಯ್ತು ಇವಳು ಕತೆ ಅಂದ್ಬಿಟ್ಟು ಅಂತ ಕೇಳಿ. ಆಮೇಲೆ ಒಂದು ಡ್ಯೂಟಿಗೆ ಓಟ್ ಬರ್ತೀನಿ ಅಂತ ಶ್ರೀವತ್ಸನ್ಗೆ ಹೇಳ್ಬಿಟ್ಟು, ಅವ್ರ ಅಪ್ಪನಿಗೂ ಹೇಳ್ಬಿಟ್ಟು, ಇವಳೇನು ಮಾಡಿದ್ರು, ಬಂದು ದೇವಸಂದ್ರ ಬಸ್ ಸ್ಟಾಪಲ್ಲಿ ಸ್ಕೂಟಿ ಪಾರ್ಕ್ ಮಾಡಿಬಿಟ್ಟು ಸೀದಾ ಹೊಟ್ಟೋದ್ಲು. ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಇವರೇನು ಮಾಡಿದ್ರೆ, ಶ್ರೀವತ್ಸನು ಇವನು ಇಬ್ಬರೇ ಜೊತೆಯಲ್ಲಿರೋರು ಯಾವಾಗೂ. ಯಾರು ಈ ತಮ್ಮ ಅಂತ ಹೇಳ್ತಾ ಇದ್ನಲ್ಲ ಅವನು, ಅವರಿಬ್ಬರಿಗೇ ಗೊತ್ತಿತ್ತು ಏನು ಮ್ಯಾಟ್ರು ಅಂತ. ನಾನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದೆ. ಸಮಥಿಂಗ್ ರಾಂಗ್ ಕನೆಕ್ಷನ್ ಅನಿಸ್ತು ನನಗೆ, ಏನೋ ಇರ್ಬೋದು ನೋಡೋಣ ಅಂದ್ಬಿಟ್ಟು ಅಂತ ಆಯಿತು. FIR ಹಾಕಿದ್ದೀವಿ, ನೋಡೋಣ ಇನ್ವೆಸ್ಟಿಗೇಷನ್ ಮಾಡೋಣ ಅಂಥೇಳಿ ನಾನು ಹಾಸ್ಪಿಟ್ಲು, ಅವಳು ಕೆಲಸ ಮಾಡ್ತಿದ್ದಂಥ ಜಾಗ, ಪ್ರತಿಯೊಂದನ್ನು ಕೂಡ ನನ್ನ ಕೆಲಸ ನಾನು ಮಾಡಿ ಮುಗಿಸ್ದೆ. ಅಷ್ಟೊತ್ತಿಗೆ ಒಂದು 10-12 ಡೇಸ್ ಆಗಿತ್ತು. ಅದಕ್ಕೆ ಮುಂಚೆ ನಾನು ಇವನೇನು ಮಾಡ್ದ, ನಾನು ಫೋರ್ಸ್ ಮಾಡ್ದೆ. ಯಾರು? ಅದೇ ಅವನು ತಮ್ಮ ಅಂತ ಹೇಳ್ಕೊಂಡವನು ಅವನು ನನ್ನ, ಸಾರ್ ಒಂದು ಕೆಲಸ ಮಾಡೋಣ, ನಾವಿಬ್ಬರು ಊರಿಗೆ ಓಟ್ ಬರೋಣ ಬನ್ನಿ ಇಂದ. ವೀರರಾಜಪೇಟೆ ಹತ್ರ ನಾಪೋಕ್ಲು ಅಂತ ಊರಿದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಇನ್ಸ್ಪೆಕ್ಟರ್ ನಾನು ಕೇಳಿದೆ, ಏನಯ್ಯ ಇನ್ವೆಸ್ಟಿಗೇಷನ್ ಅಂತೀಯ ಅಷ್ಟು ದೂರ ಹಂಗೆ ಹಿಂಗೆ ಅಂತ. ಸರ್ ಹೋಗಿ ಮಾಡ್ಕೊಂಬರೋಣ ಬನ್ನಿ, ನೋಡೋಣ ನಮಗೇನಂತೆ. ನಾನು ಓಟ್ ಬರ್ತೀನಿ ಸರ್ ಅಂದೆ. ನಂದೇನಿದೆ ಮಾಮೂಲು ಡಾಕ್ಯುಮೆಂಟೇಷನ್ ಏನು ಕೊಟ್ಟರು, ಸರಿ ಒಂದು ಕಾರಲ್ಲಿ, ಪ್ರೈವೇಟ್ ಕಾರಲ್ಲಿ ನಾನು ಅವ್ರು ಊರಿಗೆ ಹೋದಟ್ಟಿಗೆ ಅವ್ರ ಅಣ್ಣ ಮನೆ ಟಿ ವಿನಲ್ಲಿ ಮಾತಾಡ್ತಾಯಿದ್ರು. ಅವ್ರ ಅಣ್ಣ ಏನು ಮಾಡಿದ್ರು, ಏನು ಸರ್ ಬಂದ್ರಿ ನೀವು? ಸರ್ ನಾವು ಬೆಂಗಳೂರು ಸಿಟಿ ಪೊಲೀಸ್ನವರು, ನಿಮ್ಮ ಸಿಸ್ಟರು ಬಂದಿದ್ದಾರಾ ಇಲ್ಲಿಗೆ ಅಂತ ಕೇಳಿದ್ರು. ಇಲ್ವಲ್ಲ ಅಂದರು. ಅವಾಗೇನಾಗೋಯ್ತು, ಇಲ್ಲ ಅಂದಾಗ ನಮಗೇನು ಅನ್ನಿಸ್ತು, ನಾವು ಈ ಥರ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ, ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ. ಈ ಥರ ಹಿಂಗೆ ನಾವು ಹುಡುಕ್ತಾ ಇದ್ದೀವಿ, ಮೋಸ್ಟ್ಲಿ 99% ಇಲ್ಲಿಗೆ ಬಂದಿರ್ಬೋದು ಅಂತ ಉದ್ದೇಶಪೂರ್ವಕವಾಗಿ ನಾವು ಇಲ್ಲಿ ಬಂದಿದ್ದೀವಿ ಸರ್. ಇಲ್ಲ ಅಂದಮೇಲೆ ಲೆಟ್ ಅಸ್ ವಿ ಆರ್ ಫಿನಿಶ್ಡ್ ಅವರ್ ವರ್ಕ್ ಆ್ಯಂಡ್ ವಿಲ್ ಗೋ ಟು ಬ್ಯಾಂಗ್ಳೂರ್ ಅಂತ ಹೇಳಿ ಬಂದುಬಿಟ್ಟು